ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ಚೈತ್ರಿಕಾ ಭಟ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನೊಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೆ, ಬಟ್ ಒನ್ಸ್ ಅಗೇನ್ ನಿಮ್ಗೆ ಇನ್ನೊಂದ್ಸತಿ ತೋರಿಸ್ತಾ ಇದ್ದೀನಿ ಆ ಪ್ರಾಡಕ್ಟ್ನ. ನಾನು ಹೊಸದಾಗಿ ತೊಗೊಂಡಿದ್ದು ಇದು ಪ್ರಾಡಕ್ಟ್ ನಾನು ತೊಗೊಂಡಿದ್ದು ಬಂದು ಡಿ ಮಾರ್ಟಲ್ಲಿ, ಹೆಸರುಘಟ್ಟ ರೋಡಲ್ಲಿರುವಂತಹ ಡಿ ಮಾರ್ಟಲ್ಲಿ ನಾನು ತೊಗೊಂಡಿದ್ದು ಪ್ರಾಡಕ್ಟ್ ನೇಮ್ ಬಂದು ಪಿಜನ್ ನ್ಯೂಟ್ರಿ ಮಾಸ್ಟರ್ 400 ವಾಲ್ಟ್. ಇದು ಕಾಣಿಸ್ತಾ ಇದೆ ಅನ್ಕೊತೀನಿ. ಇದು ನಾನು ತುಂಬ ದಿವಸದಿಂದ ಅನ್ಕೋತಾ ಇದ್ದೆ ಇದೊಂದು ಪ್ರಾಡಕ್ಟ್ ಬೇಕು ನನಗೆ ಅಂತ. ಸೊ ಫೈನಲಿ ನಾನು ಇದನ್ನು ತೊಗೊಂಡಿದ್ದೀನಿ. ಇದರೊಳಗಡೆ ಏನೇನಿದೆ ಪ್ರಾಡಕ್ಟು, ಇದ್ರ ಕಾಸ್ಟ್ ಎಷ್ಟು ಅಂತ ನಿಮಗೆ ಇವಾಗ ನಾನು ಇದ್ರ ಜೊತೆ ಶೇರ್ ಮಾಡ್ಕೋತೀನಿ. ಪ್ರಾಡಕ್ಟ್ದು ಪ್ರೈಸ್ ಬಂದುಬಿಟ್ಟು MRP ಪ್ರೈಸ್ ಬಂದು 3395 ಇದೆ MRP ಪ್ರೈಸು. ಆದರೆ ನಾನಿದು ಡಿ ಮಾರ್ಟಲ್ಲಿ ತೊಗೊಂಡಿದ್ದು 1315 ರುಪೀಸಿಗೆ ಪಿಜನ್ ನ್ಯೂಟ್ರಿ ಮಾಸ್ಟರ್ 400 ವಾಲ್ಟು ಒಂದು ಮೋಟ್ರ್ ಬರುತ್ತೆ, ಹಾಗೆ 3 ಜಾರ್ ಬರುತ್ತೆ, ಹಾಗೆ ಎಕ್ಸ್ಟ್ರಾ 3 ಕಪ್ಸ್ ಬರುತ್ತೆ. ಇದು ಬಾಕ್ಸು ಈ ಥರ ಇದೆ ಬಾಕ್ಸು. ಓಕೆನಾ, ಇದರಲ್ಲಿ ಏನೇನು ಮಾಡ್ಬೋದು ಅಂದರೆ ಆಲ್ ಇನ್ ಒನ್ ಬ್ಲೇಡ್ ಫಾರ್ ಗ್ರೈಂಡಿಂಗ್ ಅಂತ ಇದೆ. ಗ್ರೈಂಡಿಂಗ್ ಏನೇನು ಮಾಡ್ಬೋದು ಅಂದರೆ ಇದರೊಳಗಡೆಗೆ ಮಸಾಲ ಮಾಡ್ಬೋದು, ಡ್ರೈ ಫ್ರೂಟ್ಸ್ನ ಗ್ರೈಂಡ್ ಮಾಡ್ಬೋದು, ಕಾಫಿ ಬೀನ್ಸ್ನ ಗ್ರೈಂಡ್ ಮಾಡ್ಬೋದು, ಡಿಪ್ಸ್ ಮಾಡ್ಬೋದು. ಅಂದರೆ ಈ ನಾಚೋಸ್ ಆ ಥರದಕ್ಕೆಲ್ಲ ಸ್ಮೂತ್ ಟೆಕ್ಸ್ಚರ್ಡು ಪೇಸ್ಟ್ಗಳು ಮಾಡ್ತಾರಲ್ವ, ಅದನ್ನು ಮಾಡ್ಬೋದು. ಚಟ್ನಿ ಮಾಡ್ಬೋದು, ಸ್ಮೂತೀಸ್ ಮಾಡ್ಬೋದು, ಈ ಥರ ಎಲ್ಲ ಇದೆ. ನಾನು ಬೇಸಿಕಲಿ ತೊಗೊಂಡಿದ್ದು ನನ್ನ ಮಗಳಿಗೋಸ್ಕರ. ನಾನು ತುಂಬ ಚಿಕ್ಕವಳಿಂದಾಗಲೇ ತೊಗೋಬೇಕು ಅಂತ ಇದ್ದೆ, ಬಟ್ ಆಗಿರಲಿಲ್ಲ. ಅಂದರೆ ತುಂಬ ಕಮ್ಮಿ ಕ್ವಾಂಟಿಟೀಸ್ ಮಾಡೋದಕ್ಕೆ, ಅಥವಾ ಬರೀ ಫ್ರೂಟ್ಸ್ನ ಬ್ಲೆಂಡ್ ಮಾಡೋದಕ್ಕೆ, ಅಥವಾ ಸ್ಮ್ಯಾಶ್ ಮಾಡಿರುವಂತಹ ಬೇಯಿಸಿರುವಂತಹ ಸ್ಮಾಲ್ ಕ್ವಾಂಟಿಟಿ ತರಕಾರಿಗಳನ್ನ ಗ್ರೈಂಡ್ ಮಾಡೋದಕ್ಕೆ ಅಥವಾ ಬ್ಲೆಂಡ್ ಮಾಡೋದಕ್ಕೋಸ್ಕರ ನಾನು ಇದು ತೊಗೊಂಡಿದ್ದು. 400 ವಾಲ್ಟ್ ಅಂತ ಇದೆ. ಐ ಥಿಂಕ್ ಇಟ್ಸ್ ಅ ಗುಡ್ ಬೈ ಅಂತ ಅನಿಸುತ್ತೆ. ಮಿಕ್ಸಿಂಗ್, ಜ್ಯೂಸಿಂಗ್, ಬ್ಲೆಂಡಿಂಗ್, ಗ್ರೈಂಡಿಂಗ್ ಸಿಸ್ಟಮ್ ಅಂತ ಇದೆ. ಓಕೆನಾ, ಈ ಥರ ಬಾಕ್ಸು ಇದರಲ್ಲಿ ನೀವು ನೋಡ್ಬೋದು ಹಿಂಗಿದೆ. ಓಕೆನಾ, ಬಾಕ್ಸ್ ಒಳಗಡೆ ಏನಿದೆ ಅಂತ ಅಂದರೆ ಈ ಥರ ದೊಡ್ಡದೊಂದು ಮೋಟ್ರ್ ಬರುತ್ತೆ. ಇದನ್ನು ಪ್ಲಗ್ ಮಾಡಬೇಕು. ನನಗಿದ್ರೊಳಗಡೆ ಏನು ಅನ್ನಿಸ್ತು ಅಂತಂದರೆ ಇಲ್ಲಿ ಒಂದು ಆಪ್ರೇಟಿಂಗ್ ಬಟನ್ ಕೊಡಬೇಕಿತ್ತು ಅಂತ ನನಗೆ ಪರ್ಸ್ನಲಿ ಅನಿಸ್ತು. ಯೂಸರ್ಸ್ಗೆ ಇಲ್ಲೊಂದು ಆಪ್ರೇಟಿಂಗ್ ಆನ್ ಆ್ಯಂಡ್ ಆಫ್ ಎಲ್ಲ ಮಿಕ್ಸಿಗಳಿಗಿರುತ್ತಲ್ಲ, ಆ ಥರ ಒಂದು ಬಟನ್ ಕೊಡಬೇಕಿತ್ತು ಅಂತ. ಆದರೆ ಇದರೊಳಗಡೆ ಬಟನ್ಸ್ ಇಲ್ಲ. ಇಲ್ಲಿ ನೀವು ನೋಡ್ಬೋದು ಒಳಗಡೆ ಇಲ್ಲಿ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಜಾರ್ನ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ರೈಟಿಗೆ ಟರ್ನ್ ಮಾಡಿದ್ರೆ ಆನ್ ಆಗುತ್ತೆ, ಲೆಫ್ಟಿಗೆ ಟರ್ನ್ ಮಾಡಿದ್ರೆ ಆಫ್ ಆಗುತ್ತೆ. ಪ್ಲಗ್ ಆನ್ ಮಾಡಬೇಕಾದ್ರೆ ಹುಷಾರಾಗಿ ನೋಡಿಕೊಂಡು ಮಾಡಬೇಕಾಗತ್ತೆ. ಆ್ಯಂಡ್ ಇದರೊಳಗಡೆಗೆ ಕಾಷನ್ ಅಂತ ಕೊಟ್ಟಿದ್ದಾರೆ. ಬಿಲೋ 15 ಇಯರ್ಸ್ ಆಫ್ ಏಜ್ ಯೂಸ್ ಮಾಡೋಂಗಿಲ್ಲ. 15 ವರ್ಷಕ್ಕಿಂತ ಕಮ್ಮಿ ಇರುವಂತಹ ಅವರು ಯೂಸ್ ಮಾಡೋ ಹಾಗಿಲ್ಲ ಇದನ್ನು. ಮೋರ್ ದೆನ್ 15 ಇಯರ್ಸ್, ಅಬೋವ್ 15 ಇಯರ್ಸೇ ಯೂಸ್ ಮಾಡಬೇಕು ಈ ಮಿಕ್ಸಿನ. ಸೊ ಇದು ಒಂದು ಮೋಟ್ರ್ ಕೊಟ್ಟಿದ್ದಾರೆ. ಇದು ಯೂನಿವರ್ಸಲ್ ಕಲರ್, ಇದೇ ಕಲರೇ ಬರೋದು. ಮೋಟ್ರಲ್ಲೇನೂ ಕಲರ್ ಚೇಂಜಸ್ ಇಲ್ಲ. ಓಕೆನಾ, ಆಮೇಲೆ ಇದು ಒಂದು ಚಿಕ್ಕದು ಒಂದು ಜಾರ್ ಕೊಟ್ಟಿದ್ದಾರೆ. ಇದಕ್ಕೆ ಬ್ಲೇಡು 2 ಬ್ಲೇಡ್ ಬರುತ್ತೆ ಬೇಸಿಕಲಿ. ಇದು ಒಂದು ಜಾರು ಚಿಕ್ಕದು 300 ml ಜಾರ್ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. 300 ml ಜಾರು. ಮತ್ತು ಇದು ಒಂದು ಮೋಟ್ರ್ ಕೊಟ್ಟಿದ್ದಾರೆ. ಹಾಗೆ ಇದು ಇನ್ನೊಂದು ಮೋಟ್ರು. ಓಕೆನಾ, ಮೋಟ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ಈ ಥರ ಒಂದಿದೆ, ಇದು ನಾರ್ಮಲ್ ಇಷ್ಟೇ ಇದೆ. ಓಕೆನಾ, 2 ಥರದ್ದು ಬ್ಲೆಂಡರ್ ಕೊಟ್ಟಿದ್ದಾರೆ. ನೆಕ್ಸ್ಟು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಒಂದು ಚೂರು ಅಷ್ಟೇ. ಹೌದೋ ಅಲ್ವೋ ಅನ್ನೋ ಥರ ಕಾಣಿಸ್ತಾ ಇದೆಯಾ. ಇನ್ನೂ 2 ಜಾರ್ ಕೊಟ್ಟಿದ್ದಾರೆ. ಓಕೆನಾ, ಒಟ್ಟು 3 ಜಾರ್ ಬರುತ್ತೆ. ಒಟ್ಟು 3 ಜಾರು. ಆ್ಯಂಡ್ ನೆಕ್ಸ್ಟು ನಾನು ಎಲ್ಲ ಕವರ್ಗೆ ಹಾಕಿಟ್ಟಿದ್ದೀನಿ. ಅಂದರೆ ಹೆಂಗಿದೆ ಅಂತ ಪ್ರಾಡಕ್ಟ್ ಚೆಕ್ ಮಾಡಬೇಕಲ್ವ. ಸೊ ಅದು ಒಂದು ಸತಿ ನಾನು ಚೆಕ್ ಮಾಡಿದ್ದೆ. ಆಮೇಲೆ ಈ ಥರದ್ದು ಒಂದು ಕ್ಯಾಪ್ ಕೊಟ್ಟಿದ್ದಾರೆ, ಫಿಲ್ಟ್ರ್ ಇರುವಂತಹದ್ದು. ಸ್ವಲ್ಪ ಇಲ್ಲಿ ದಪ್ಪ ತೂತಿದೆ, ಇಲ್ಲಿ ಚಿಕ್ಕ ತೂತಿದೆ. ಈ ಥರದೊಂದು ಫಿಲ್ಟ್ರದೊಂದು ಕ್ಯಾಪ್ ಕೊಟ್ಟಿದ್ದಾರೆ. ಒಂದು ಸಿಪ್ಪರ್ ಕೊಟ್ಟಿದ್ದಾರೆ, ಸಿಪ್ಪರು. ಇನ್ನು 2 ಸ್ಟೋರೇಜ್ ಬಾಕ್ಸಸ್. ಅಂದರೆ ನೀವೇನಾದ್ರು ಗ್ರೈಂಡ್ ಮಾಡಿರ್ತೀರಾ ಅಂದರೆ ಅದನ್ನು ಹಾಗೇನೆ ಸಹ ಮುಚ್ಚಿ ಇಡಬಹುದು. ಬೇರೆ ಅದಕ್ಕೆ ಶಿಫ್ಟ್ ಮಾಡಬೇಕು ಅನ್ನೋಂಥದ್ದು ಏನಿಲ್ಲ. ಈ ಥರದ್ದು 2 ಕೊಟ್ಟಿದ್ದಾರೆ. ಆ್ಯಂಡ್ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ನಾಟ್ ಬ್ಯಾಡ್, ಗುಡ್. 1,500 ರೂಪಾಯಿಗೆ ಇಟ್ಸ್ ಅ ವರ್ತ್ ಬೈ. ಇದು ಹೇಗೆ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ಕೆಲವು ರೆಸಿಪಿಗಳನ್ನ ಇದರಲ್ಲಿ ಮಾಡಿ ನಿಮಗೆ ಡೆಫಿನೆಟಾಗಿ ನಾನು ತೋರಿಸ್ತೀನಿ. ಓಕೆನಾ, ಇದು ಪ್ರಾಡಕ್ಟು. ಇವಾಗ ಇದನ್ನು ಹೇಗೆ ಆಪ್ರೇಟ್ ಮಾಡೋದು ಅಂತ ನಾನು ನಿಮಗೆ ರಫ್ ಆಗಿ ತೋರಿಸ್ತೀನಿ. ನಾನೇನು ಐಟಮ್ಸ್ ಹಾಕಿಲ್ಲ, ಹಾಗೆ ನಿಮಗೆ ಒಂದು ಸತಿ ರೊಟೇಟ್ ಮಾಡಿ ತೋರಿಸ್ತೀನಿ. ಓಕೆ, ನಾನು ಇಲ್ಲೇ ಹಾಕ್ಕೊಂಡಿದ್ದೀನಿ ಬಿಕಾಸ್ ಹೀಗೆ ತೋರಿಸೋಣ ಅಂತ ನಾನು ಇಲ್ಲೇ ಶೂಟ್ ಮಾಡ್ತಾ ಇದ್ದೆ. ಇಲ್ಲೇ ನಾನು ಪ್ಲಗ್ ಹಾಕಿದ್ದೀನಿ, ಆನ್ ಮಾಡಿದ್ರೆ ನೋಡಿ ಏನೂ ವರ್ಕ್ ಆಗ್ತಾ ಇಲ್ಲ. ಓಕೆನಾ, ಸೊ ಇವಾಗ ನಾನು ಇದು ಒಂದು ಸ್ಮಾಲ್ ಬ್ಲೆಂಡರ್ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾನು ಇದರೊಳಗಡೆಗೆ
ಈ ಕ್ಯಾಪಲ್ಲಿ ಈ ಥರ ಲಾಕಿಂಗ್ ಸಿಸ್ಟಮ್ದು ಕೊಟ್ಟಿದ್ದಾರೆ ಕ್ಯಾಪಲ್ಲಿ. ಸೊ ನಾನು ಇದನ್ನು ಇವಾಗ ಕ್ಲೀನಾಗಿ ಹಾಕೋತಾ ಇದ್ದೀನಿ. ಒಳಗೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಪುಷ್ ಮಾಡಿ ರೈಟಿಗೆ ಹಾಕಬೇಕು. ರೈಟಿಗೆ ರೊಟೇಟ್ ಮಾಡಿದ್ದೀನಿ. ಇವಾಗ ನಾನು ರೈಟಿಗೆ ರೊಟೇಟ್ ಮಾಡಿಬಿಟ್ಟು ಇಲ್ಲಿ ಇಡ್ತಾ ಇದ್ದೀನಿ. ಓಕೆನಾ, ಇಲ್ಲಿ ಇಟ್ಬಿಟ್ಟು ಇವಾಗ ನಾನು ಆನ್ ಮಾಡ್ತೀನಿ. ಓಕೆನಾ, ಅದೇ ನಾನು ಲೆಫ್ಟಿಗೆ ತಿರುಗಿಸ್ಬಿಟ್ಟು ಆನ್ ಮಾಡ್ತೀನಿ. ಆಫ್ ಆಯಿತು. ಈ ಥರ ಇಷ್ಟೇ. ಹೀಗೆ ಆನ್ ಮಾಡೋದು, ಹೀಗೆ ರೈಟಿಗೆ ತಿರುಗಿಸಿದ್ರೆ ಆನು, ಲೆಫ್ಟಿಗೆ ತಿರುಗಿಸಿದ್ರೆ ಆಫು. ಆಮೇಲೆ ಈ ಥರ ಓಪನ್ ಮಾಡೋದು ಇಷ್ಟೇ. ಬೇರೆ ಯಾವುದೇ ತರಹದ ಬಟನ್ಸ್ ಇಲ್ಲ. ಇಲ್ಲೂ ಸಹ ನಿಮ್ಗೆ ಒಳಗಡೆ ಕಾಷನ್ಸ್ ಕೊಟ್ಟಿದ್ದಾರೆ. ಆನ್ ಮಾಡಿಬಿಟ್ಟು ಇಲ್ಲಿ ಆನ್ ಮಾಡಬಾರ್ದು, ಪ್ರೆಸ್ ಮಾಡಿದ್ರೆ ಆನ್ ಆಗಿಬಿಡುತ್ತೆ, ಆ ಥರ ಮಾಡಬಾರ್ದು. ಇದಾಗಿತ್ತು ಪಿಜನ್ ನ್ಯೂಟ್ರಿ ಮಾಸ್ಟರ್ 400 ವಾಲ್ಟ್ದು ಪ್ರಾಡಕ್ಟಿನ ಅನ್ಬಾಕ್ಸ್, ಹಾಗೆ ಅದನ್ನು ಹೇಗೆ ಆಪ್ರೇಟ್ ಮಾಡೋದು ಅಂತ ತೋರಿಸಿದ್ದು. ನನಗೂ ಫಸ್ಟ್ ಟೈಮ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಬಟ್ ಇಟ್ಸ್ ಓಕೆ, ನೋಡ್ಕೊತ ಬರುತ್ತೆ. ಆನ್ ಮಾಡಿ ಪ್ರೆಸ್ ಮಾಡಿ ರೈಟಿಗೆ ತಿರುಗಿಸಿದ್ರೆ ಆನ್, ಲೆಫ್ಟಿಗೆ ತಿರುಗಿಸಿದ್ರೆ ಆಫ್. ಅಷ್ಟೇ, ಸಿಂಪಲ್ ಆಗಿದೆ, ಈಸಿ ಆಗಿದೆ. ಬಟ್ ಯೂಸ್ ಮಾಡ್ತಾ ಮಾಡ್ತಾ ಯೂಸ್ ಟು ಆಗ್ತೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಸ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೇನಾದರೂ ನೀವು ಮೊದಲೇ ಈ ಪ್ರಾಡಕ್ಟ್ ತೊಗೊಂಡಿದ್ರೆ ಅಥವಾ ನೀವೇನಾದ್ರು ಈ ಥರ ಪ್ರಾಡಕ್ಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಅದನ್ನ ಕಮೆಂಟಲ್ಲಿ ನನಗೆ ತಿಳಿಸಿ, ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ಒನ್. ಬಾಯ್.